ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಅಂದ್ಕೊಂಡಿದ್ದೀನಿ. ಈಗ ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಇದ್ರ ಬಗ್ಗೆ ಟಿಪ್ಸ್ ಕೂಡ ಕೊಡ್ತಾ ಇದ್ದೀನಿ. ಇವಾಗ ಕ್ವಿಕ್ಕಾಗಿ ನೋಡ್ಕೊಬರೋಣ ಬನ್ನಿ. ಓಕೆ, ಇಲ್ಲಿ ಹಸಿ ತೆಂಗಿನಕಾಯಿನ ಅರ್ಧ ಹೋಳನ್ನ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಕಲರ್ಗೋಸ್ಕರ ಹಾಗೆ ಟೇಸ್ಟ್ಗೋಸ್ಕರ. ಇಲ್ಲಿ ಖಾರಕ್ಕೋಸ್ಕರ ಖಾರದ ಮೆಣಸಿನ್ಕಾಯಿ ಒಂದು 10-20 ಹಾಕ್ಕೊಂಡಿದ್ದೀನಿ. ಇಲ್ಲಿ 2 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಕೂಡ ಹಾಕಿದ್ದೀನಿ. ಸ್ವಲ್ಪ ಹುಳಿಯಾಗಿದೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ ನಾಟಿ ಕೊತ್ತಂಬರಿ, ಕರಿಬೇವು ಸೊಪ್ಪು, ಕರಿಬೇವು ಇದು ತುಂಬ ಘಮ ಅಂತ ಇರುತ್ತೆ. ಹಾಗೆ ಇದು ಕಣ್ಣಿಗೂ ಕೂಡ ತುಂಬ ಒಳ್ಳೆಯದು ಕರಿಬೇವು. ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಇದನ್ನು ರುಬ್ಕೊಂಬರ್ತೀನಿ. ಈ ಥರ ರುಬ್ಕೊಂಡು ಬಂದಿದ್ದೀನಿ. ಇನ್ನೂ ಸ್ವಲ್ಪ ರುಬ್ಬಬೇಕು, ಇನ್ನೂ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ಇದು ಒಳ್ಳೆಯದು, ತುಂಬ ಒಳ್ಳೆಯದು. ಇದು ರೆಡಿ ಮಾಡಿಟ್ಕೊಂಡ್ರೆ ಬೆಳಗ್ಗೆ ತಿಂಡಿಗೆ ಬೇಗ ರೆಡಿ ಮಾಡಿಕೊಡ್ಬೋದು. ಡಬ್ಬಿಗಾಗಲಿ, ಮನೆಯಲ್ಲಿ ತಿಂಡಿಗೆ ತಿನ್ನೋಕ್ಕಾಗಲಿ, ಆಚೆ ಎಲ್ಲರೂ ಪಾರ್ಸಲ್ ಕಟ್ಕೊಂಡು ಹೋಗೋಕ್ಕಾಗಲಿ ತುಂಬ ಚೆನ್ನಾಗಿರುತ್ತೆ, ಘಮ ಅಂತ ಇರುತ್ತೆ. ಹಾಗೇನಲ್ಲಿ ಇಲ್ಲಿ ಕಡಾಯಿ ಬಿಸಿ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ, ಯಾಕೆಂದರೆ ಇದು ಪುಳಿಯೋಗರೆ ಆಗಿರೋದ್ರಿಂದ. ಕಡಾಯಲ್ಲಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಸಿಡಿದ್ಮೇಲೆ ಅರ್ಧ ಟೀ ಸ್ಪೂನ್ ಅರಿಶಿನ, ಹಾಗೆ ಕಡಲೆಬೇಳೆ ಕೂಡ ಹಾಕೋತಾ ಇದ್ದೀನಿ. ಕಡಲೆಬೇಳೆ ಆದಮೇಲೆ ಉದ್ದಿನಬೇಳೆನೂ ಹಾಕ್ಕೊಳ್ಳೋಣ. ಆಮೇಲೆ ಸ್ವಲ್ಪ ಕಡಲೆಕಾಯಿ ಬೀಜನೂ ಹಾಕ್ಕೊಳ್ಳೋಣ. ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಎಷ್ಟು ಬೇಕು ಕಡಲೆಬೇಳೆ, ಉದ್ದಿನಬೇಳೆ ಇವೆಲ್ಲ ಕೆಲವರು ತಿಂತಾರೆ, ಕೆಲವರು ತಿನ್ನಲ್ಲ. ಇದು ತುಂಬ ಹೆಲ್ತಿ ಆಗಿರುವಂಥ ಪುಳಿಯೋಗರೆ. ಇದನ್ನು ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ. ಕರಿಬೇವು ಮಾತ್ರ ನಾಟಿಯಾಗಿರಬೇಕು, ಘಮ ಅಂತ ಇರಬೇಕು. ಕೆಲವು ಕಡೆ ಸಿಗುತ್ತೆ, ಕೆಲವು ಕಡೆ ಸಿಗಲ್ಲ. ತುಂಬ ಒಳ್ಳೆಯದು. ನಮ್ಮ ಹೇರ್ ಗ್ರೋತ್ ಕೂಡ ಒಳ್ಳೇದು ಮಾಡುತ್ತೆ. ಹಾಗೆ ತುಂಬ ಕೂದಲಿದ್ರವ್ರಿಗೆ ಕರಿಬೇವು ತುಂಬ ಒಳ್ಳೆಯದು. ಕಣ್ಣಿನ ಒಂದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗೆಯೇ ಮಕ್ಳಿಗೂ ಒಳ್ಳೆಯದು. ಅದು ಒಗ್ಗರಣೆಲಿರೋದೆಲ್ಲ ತೆಗ್ದು ಬಿಸಾಕ್ಬಿಡ್ತಾರೆ. ಈ ಥರ ಮಾಡಿಕೊಡೋದ್ರಿಂದ ಈ ರೂಪದಲ್ಲಿ ಅವರಿಗೆ ಸೇವನೆ ಮಾಡಿದಾಗುತ್ತೆ. ಇದೇ ರೀತಿ ನೀವು ಕೂಡ ಟ್ರೈ ಮಾಡಿದ್ಮೇಲೆ ನನಗೆ ಹೇಗಿತ್ತು ಅಂತ ತಿಳಿಸಿ, ಓಕೆನಾ? ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಉಪ್ಪು, ಖಾರ, ಹುಳಿ ಎಲ್ಲ ಕರೆಕ್ಟಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ. ಪುಳಿಯೋಗರೆಗೆ ಸ್ವಲ್ಪ ಅರಿಶಿನ ಕೂಡ ಹಾಕಬೇಕಾಗತ್ತೆ. ಹಾಗೆ ಈಗ ನಾನು ನಿಮಗೆ ರುಚಿ ಕಮ್ಮಿ ಇದ್ದರೆ ಸ್ವಲ್ಪ ರುಚಿ ಹಾಕ್ಕೋಬೋದು. ಇಲ್ಲಿ ಅನ್ನ ಚೆನ್ನಾಗಿ ಕೂಲ್ ಆದಮೇಲೆ ಅನ್ನನ ಸೇರಿಸ್ಕೊತಾ ಇದ್ದೀನಿ. ಅನ್ನ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ. ಒಳ್ಳೆ ಮಿಕ್ಸ್ ಕೊಟ್ಟು ಇವಾಗ ನೋಡಿ, ಕರಿಬೇವು ಪುಳಿಯೋಗರೆ. ಇಲ್ಲೆಲ್ಲೂ ಕರಿಬೇವು ಇದೆ ಅಂತಲೇ ಕಾಣಿಸ್ತಾ ಇಲ್ಲ, ಕರಿಬೇವು ಥರನೇ ಕಾಣಿಸ್ತಾ ಇಲ್ಲ. ಈ ಟೇಸ್ಟು ನೀವು ಕೂಡ ಮಾಡಿ ಮರಿಬೇಡಿ. ಈ ಥರ ಖಂಡಿತವಾಗ್ಲೂ ಟ್ರೈ ಮಾಡಿ, ಯಾಕೆಂದರೆ ಇದು ತುಂಬ ಆರೋಗ್ಯಕರವಾದಂತಹ ಒಂದು ರೆಸಿಪಿ. ಧನ್ಯವಾದಗಳು. ನೀವು ಈ ಥರ ಮಾಡಿ ನಿಮ್ಗೆ ಏನಾಯಿತು, ಯಾವ ಥರ ಇತ್ತು ಅಂತ ನಿಮ್ಮ ಎಕ್ಸ್ಪೀರಿಯೆನ್ಸನ್ನು ನಮ್ಮನ್ನ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ, ಓಕೆನಾ? ನೀವು ಮಾಡಿಕೊಂಡು ತಿಂದು ರುಚಿ ನೋಡಿ ಆದಮೇಲೆ ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇದೊಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ತೀನಿ, ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಕರಿಬೇವು ಪುಳಿಯೋಗರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿಗೆಲ್ಲ ಶೇರ್ ಮಾಡೋದು ಮರಿಬೇಡಿ. ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ, ಓಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಒಂದು ಒಳ್ಳೆ ರೆಸಿಪಿ ಜೊತೆ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೋಗಿ ಬರಲಾ? ಬಾಯ್. ಲೈಕ್ ಕೊಡಿ.